ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಇದು ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಅವ್ರ ಮನಸ್ಸಿನ ಭಾವನೆಗಳನ್ನ ಏನಿದೆ ಅಂತ ನೋಡೋಣ. ಫ್ರೆಂಡ್ಶಿಪ್ ಬರ್ತಾ ಇದೆ, ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇದೆ, ಹಾಗೆ ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಹಾಗೆ ಎಕ್ಸ್ಪೆಕ್ಟೇಷನ್ಸೂ ಇದೆ. ಇದು ಮುಂದುವರಿಯುತ್ತಾ ಇಲ್ವಾ ಆ ಒಂದು ಕನ್ಫ್ಯೂಷನ್ಸೂ ಇದೆ. ಅದ್ರ ಬಗ್ಗೆ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ, ಈ ಫ್ರೆಂಡ್ಶಿಪ್ಗೊಂದು ಅರ್ಥ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ. ಇಲ್ಲೊಂದು ಬ್ಲಾಸಮಿಂಗ್ ಅಬಂಡೆನ್ಸ್, ಮತ್ತೊಂದು ಏಂಜಲ್ ಆಫ್ ಸ್ಟ್ರೆಂತ್. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸ್ಟ್ರಾಂಗ್ ಬಾಂಡಿಂಗ್ ಇದೆ, ಹಾಗೆ ಬ್ಲಾಸಮಿಂಗ್ ಅಬಂಡೆನ್ಸ್, ಒಳ್ಳೆ ಅಟ್ಯಾಚ್ಮೆಂಟ್ ಇದೆ, ಆತ್ಮೀಯತೆ ಬೆಳೆದಿದೆ. ಆದರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವರೇನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಟ್ ಮೈಟ್ ಜಸ್ಟ್ ಬಿ ದಿ ಮ್ಯೂಸಿಕ್ ಯುವರ್ ಹಾರ್ಟ್ ಹ್ಯಾಸ್ ಬೀನ್ ವೇಟಿಂಗ್ ಟು ಹಿಯರ್ ಅನ್ನೋದಿದೆ. ಏನೋ ನಿಮ್ಮಿಂದ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ನೀವೇನು ಹೇಳ್ತೀರಾ, ನಿಮ್ಮ ಮನಸ್ಸಿನ ಭಾವನೆಗಳು ಏನಿರಬಹುದು, ಹಾಗೆ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ, ಕನಸು ಕಾಣೋದು ಇದೆ. ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕ್ವೀನ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಹ್ಯಾಂಗ್ಮನ್ ಬರ್ತಾ ಇದೆ, ಹಾಗೆ ಮೂನ್ ಕಾರ್ಡ್ ಇದೆ, ಮತ್ತೊಂದು 8 ಆಫ್ ವ್ಯಾಂಡ್ಸ್, ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನೋ ಸಡನ್ ಚೇಂಜಸ್ ಆಗಿದೆ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಅವ್ರಿಗೇನೋ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಹಾಗೆ ಇಲ್ಲೊಂದು ಸ್ಲೋ ಎನರ್ಜಿ ಇದೆ. ನೀವೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ, ನೀವೇನೂ ಹೇಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದೀರಾ. ಅದರಿಂದ ಅವ್ರ ಕನ್ಫ್ಯೂಷನ್ಸ್ ಇನ್ನೂ ಹೆಚ್ಚಾಗಿದೆ ಅನ್ನೋದಿದೆ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾ ಇರುತ್ತೆ, ಇಬ್ಬರು ಭೇಟಿ ಆಗ್ತೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅದರಿಂದ ಈ ಒಂದು ರಿಲೇಷನ್ಶಿಪ್ನಲ್ಲಿ ಫ್ಲೋ ಆಫ್ ಎನರ್ಜಿ ಈಸ್ ಲೋ ಅನ್ನೋದಿದೆ. ಏನು ಅಂತ ಫಾಸ್ಟಾಗಿ ಮೂವ್ ಆಗ್ತಾ ಇಲ್ಲ, ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ. ಇಲ್ಲೊಂದು ಮೂನ್ ಎನರ್ಜಿ ಇರೋದ್ರಿಂದ ಏನೂ ಸರಿಯಾಗಿ ನಡೀತಾ ಇಲ್ಲ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, 2 ಕಾರ್ಡ್ ಬಂದಿದೆ ನೋಡೋಣ. 3 ಆಫ್ ಕಪ್ಸ್, ಮತ್ತೊಂದು 6 ಆಫ್ ಸಾರ್ಡ್ಸ್, ಇಲ್ಲೊಂದು ರೀಬರ್ತ್ ಕಾರ್ಡ್ ಬಂದಿದೆ, ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 3 ಆಫ್ ಸಾರ್ಡ್ಸ್ ಇದೆ. ಇಲ್ಲಿ ಬ್ರೋಕನ್ ಫೀಲ್ ಆಗ್ತಾ ಇದೆ. ನಿಮ್ಮಿಂದ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲದೆ ಇರೋದ್ರಿಂದ ಅವ್ರಿಗೇನೋ ಕಳ್ಕೊಂಡ ಅನುಭವ ಆಗ್ತಾ ಇದೆ, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಇಬ್ರಿಗೂ ಇಲ್ಲಿ ಸೋಲ್ ಕನೆಕ್ಷನ್ ಇದೆ ಅನ್ನೋದಿದೆ. ಇಲ್ಲೇನೋ ಥರ್ಡ್ ಫ್ಯಾಕ್ಟರ್ಸ್ ಇಶ್ಯೂಸ್ ಇದೆ. ಕೆಲವರಿಗೆ ಮದುವೆ ಆಗಿರಬಹುದು, ಅಥವಾ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲದೆ ಇರಬಹುದು. ಎಷ್ಟೋ ಸರಿ ನೀವು ಈ ಒಂದು ರಿಲೇಷನ್ಶಿಪ್ನಿಂದ ಆಚೆ ಬರಬೇಕು, ಹಾಗೆಲ್ಲ ನೀವು ಯೋಚನೆ ಮಾಡಿದ್ದೀರಾ. ಏನೇ ಕ್ಲಾರಿಟಿ ಸಿಗ್ತಾ ಇಲ್ಲ, ಮುಂದುವರಿಯೋಕೆ ಯಾವುದೇ ಅವಕಾಶಗಳಿಲ್ಲ. ಅದರಿಂದ ನಿಮಗೂ ಎಷ್ಟೋ ಸರಿ ಈ ರಿಲೇಷನ್ಶಿಪ್ನಿಂದ ಆಚೆ ಬರಬೇಕು ಅಂತ ಅನಿಸಿದೆ. ಇದನ್ನೆಲ್ಲ ನೀವು ಡಿಸ್ಕಸ್ ಮಾಡಿರೋದು ಉಂಟು. ಆದರೆ ಇಲ್ಲೊಂದು ರೀಬರ್ತ್ ಇದೆ. ಕೆಲವು ಸರಿ ನಾವೇನು ಅಂದ್ಕೊಂಡ್ರೂ ಕೆಲಸಗಳು ನಡೆಯಲ್ಲ. ಆದರೆ ಒಂದೊಂದು ಸರಿ ಏನೋ ಮಿರಾಕಲ್ಸ್ ಆಗುತ್ತೆ. ಏನೋ ಪಾಸಿಟಿವ್ ಎನರ್ಜಿಯಿಂದ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲಿ ನಿಮ್ಮ ವಿಷಯದಲ್ಲಿ ಮುಂದೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದಿದೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ರು ಭೇಟಿ ಆಗಿದ್ದೀರಾ. ಅಲ್ಲಿ ಬ್ಲಾಕೇಜಸ್ ಇದೆ, ಯಾವ ಕೆಲಸಗಳಾಗ್ತಾ ಇಲ್ಲ, ಮುಂದುವರಿಯೋಕೆ ಕಷ್ಟ ಆಗ್ತಾ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ, ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದಾ,
ಹಾಗೆ ನೋಡಿದಾಗ ಇಲ್ಲೊಂದು ಬರ್ಡನ್ ಬರ್ತಾ ಇದೆ, ಮತ್ತೊಂದು ರೀಬರ್ತ್ ಬರ್ತಾ ಇದೆ. ರೀಬರ್ತ್ ನಿಮ್ಗೆ ಎರಡೆರಡು ಸರಿ ಬರ್ತಾ ಇದೆ. ಪಾಲಿಟಿಕ್ಸ್ ಇದೆ, ಹಾಗೆ ಸ್ಟ್ರೆಸ್ ಇದೆ, ಮತ್ತೊಂದು ಲೆಟಿಂಗ್ ಗೋ, ಹಾಗೆ ಕಂಟ್ರೋಲ್ ಬರ್ತಾ ಇದೆ. ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಬರ್ತಾ ಇದೆ. ಯಾರೋ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮುಂದುವರಿತಾ ಇಲ್ಲ. ಅಲ್ಲೊಂದು ಪಾಲಿಟಿಕ್ಸ್ ಇದೆ ಅನ್ನೋದಿದೆ. ಅದರಿಂದ ಸ್ಟ್ರೆಸ್ ಇದೆ, ಬರ್ಡನ್ ಇದೆ. ಇದೆಲ್ಲ ಲೆಟ್ ಗೋ ಆಗುತ್ತೆ ಅನ್ನೋದು ಬರ್ತಾ ಇದೆ. ಯಾಕೆಂದರೆ ನಿಮಗೆ ರೀಬರ್ತ್ ಕಾರ್ಡ್ ಎರಡೆರಡು ಸರಿ ಬರ್ತಾ ಇದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಗ್ರ್ಯಾಜುಯಲ್ ಆಗಿ ಅವ್ರ ಸ್ವಭಾವದಲ್ಲಿ ಏನೇನೋ ಚೇಂಜಸ್ ಆಗಬಹುದು. ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಸದ್ಯದಲ್ಲಿ ಬ್ರೋಕನ್ ಫೀಲ್ ಆಗ್ತಾ ಇದೆ. ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ ಕೇಳೋಣ. ಇಲ್ಲಿ ಇಂಟಿಗ್ರಿಟಿ, ಮತ್ತೊಂದು ಮರ್ಸಿ, ಹಾಗೆ ಯೂನಿಯನ್, ಮತ್ತೊಂದು ಕ್ಲಾರಿಟಿ, ಮೆಟಮಾರ್ಫಸಿಸ್, ಇಲ್ಲೊಂದು ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ. ಇಲ್ಲೊಂದು ಜೆಂಟಲ್ ಫ್ಲೋ ಇದೆ. ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರೋದಿದೆ. ಇಲ್ಲಿ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ಮತ್ತು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇಲ್ಲೊಂದು ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ. ಅದಕ್ಕೋಸ್ಕರ ಬಿ ಪೇಷಂಟ್, ಚೇಂಜ್ ಇಸ್ ಬ್ಯೂಟಿಫುಲ್ ಅನ್ನೋದು ಬರ್ತಾ ಇದೆ. ಹಾಗೆ ಈ ಕನೆಕ್ಷನಲ್ಲಿ ಯೂನಿಯನ್ ಇದೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಈ ಟೈಮಲ್ಲಿ ಈ ರಿಲೇಷನ್ಶಿಪ್ನಲ್ಲಿ ಅವರು ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇರಬಹುದು. ಮುಂದೆ ಏನಾಗುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಇದೆ, ಆದರೆ ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.